ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ ನೋಡಿ ಈ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ. ಖಂಡಿತ ನೀವೇನಾದರೂ ಈ ಜಿಲ್ಲೆಯವರಾಗಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ಇನ್ನೂ ಕೆಲವು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬರ್ತಾ ಇದೆ, ಅಂದರೆ 4,000 ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅದು ಕೂಡ ಯಾವ ಕಂತಿನ ಹಣ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಕೊಡೋ ಮಾಹಿತಿ ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ. ನೋಡಿ, ಕೆಲವರು ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ. ಯಾಕಂದರೆ ನೋಡಿ, ಸರ್ಕಾರ ಸರಿಯಾಗಿ ಕೊಡ್ತಾ ಇದೆ. ಕೆಟ್ಟ ಕಮೆಂಟ್ ಮಾಡ್ತಿರೋರು ಯಾರಿರ್ತಾರೆ ಗೊತ್ತಾ? ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಯಾರಾಗಿರ್ಬೋದು ಅಂತ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಮಾರ್ಚು ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಬಿಡುಗಡೆ ಆಗಿತ್ತು. ಯಾವ್ಯಾವ ಕಂತಿನ ಹಣ ಬಿಡುಗಡೆ ಆಗಿತ್ತು ಅಂದರೆ ನೋಡಿ, 27, 28, 29ನೇ ಕಂತಿನ ಈ 3 ಕಂತಿನ 6,000 ರೂಪಾಯಿ ಹಣ ಬಿಡುಗಡೆ ಆಗಿತ್ತು. ನೋಡಿ, ನಾವು ಈಗಾಗಲೇ ಮೇ ತಿಂಗಳಲ್ಲಿ ಇದ್ದೀವಿ. ನೋಡಿ, ಇವತ್ತುವರೆಗೂ ನಿಮಗೆ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ. ನೋಡಿ ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ 29ನೇ ಕಂತಿನ ಹಣ ಚುನಾವಣೆ ಇತ್ತು ನೋಡಿ, ಅದಕ್ಕೋಸ್ಕರ ಅಂದರೆ ಬೈ ಎಲೆಕ್ಷನ್ ಇತ್ತು, ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ 3 ಕಂತಿನ ಹಣ ಕೂಡ ಬಿಡುಗಡೆ ಮಾಡಿತ್ತು ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ನೋಡಿ, ಅದ್ರ ಜೊತೆಯಲ್ಲಿ ಸಾರ್ವಜನಿಕರು ಹಾಗೂ ಗೃಹಲಕ್ಷ್ಮಿಯವರು ಮಾತಾಡ್ತಾ ಇದ್ರು. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ 3 ತಿಂಗಳಿನ 6,000 ರೂಪಾಯಿ ಹಣ, ಅದರಲ್ಲೂ ಏಪ್ರಿಲ್ ತಿಂಗಳಲ್ಲಿ 1 ಕಂತಿನ ಹಣ ನೋಡಿ ಸ್ನೇಹಿತರೆ, 3 ದಿನಗಳಲ್ಲಿ 80% ಜನರಿಗೆ ಬಿಡುಗಡೆ ಆಗಿತ್ತು. ನೋಡಿ, ಅದು ಬಿಡುಗಡೆ ಆದಮೇಲೆ 2 ಬೈ ಎಲೆಕ್ಷನ್ ಕೂಡ ನಡೀತು. ನೋಡಿ, ಅದಾದಮೇಲೆ ಸರ್ಕಾರ ಕೂಡ 2 ಬೈ ಎಲೆಕ್ಷನಲ್ಲಿ ಗೆಲ್ತು. ನೋಡಿ, ಇದನ್ನು ನಾವು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಸಾರ್ವಜನಿಕರು ಹಾಗೂ ಗೃಹಲಕ್ಷ್ಮಿಯವರು ಮಾತಾಡ್ತಾ ಇದ್ದಾರೆ. ನೋಡಿ, ಇದಾದಮೇಲೆ 1 ತಿಂಗಳು ಆದಮೇಲೆ ನೋಡಿ, ನಾವು ನಿಮಗೆ ಪ್ರತಿ ಕ್ಷಣ ಅಂದರೆ ಪ್ರತಿ ದಿನ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿಯ ಯಾವುದಾದ್ರೂ ಹಣ ಬಿಡುಗಡೆ ಆದರೆ ಮೊದಲು ನಿಮಗೆ ನಾವೇ ತಿಳಿಸ್ಕೊಟ್ಟಿರೋದು. ನೋಡಿ, ನೀವು ಕೂಡ ನಮಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಸರ್ ದಯವಿಟ್ಟು ಲೈವ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ನಾವು ನಿಮ್ಗೆ ಹೇಳೋದು ಇಷ್ಟೇ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಒಂದು ವಿಡಿಯೋ ಹಾಕಿ ಮತ್ತೆ ನಿಮಗೆ ಸಂಜೆ ಲೈವ್ ಮಾಡಿ 10 ನಿಮಿಷ 15 20 ನಿಮಿಷ ಅದನ್ನೇ ನಿಮ್ಗೆ ಹೇಳೋದಕ್ಕಿಂತ ನೋಡಿ ಬೆಟರು ಗೃಹಲಕ್ಷ್ಮಿಯ ಯಾವುದಾದ್ರೂ ಕಂತು 1, 2, 3 ಯಾವುದೇ ಬಿಡುಗಡೆ ಆದರೂ ಕೂಡ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ಅದಕ್ಕೆ ಹೇಳೋದು, ದಯವಿಟ್ಟು ನಾವು ಲೈವ್ ಮಾಡೋಕ್ಕೆ ಹೋಗಲ್ಲ, ಏನೇ ಇದ್ದರೂ ಸರಿ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ನೋಡಿ ಸ್ನೇಹಿತರೆ, ನಾವು ಇವಾಗಿರೋದು ಮೇ ತಿಂಗಳಲ್ಲಾದರೆ ಸರ್ಕಾರದಿಂದ ನಮಗೆ ಎಷ್ಟು ಕಂತಿನ ಹಣ ಬರಬೇಕು ಖಂಡಿತವಾಗ್ಲೂ ಒಂದ್ಸರಿ ನಾವು ಯೋಚನೆ ಮಾಡಬೇಕು. ನೋಡಿ, ಕೆಲವ್ರಿಗೆ 29ನೇ ಕಂತಿನ ಹಣ ಇನ್ನೂ 15% ಜನರಿಗೆ ಬಂದಿಲ್ಲ. ನೋಡಿ, 2ನೇ ಹಂತದಲ್ಲಿ ಬಿಡುಗಡೆ ಆದರೂ ಕೂಡ ಸರ್ಕಾರ ಇನ್ನೂ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ. ಅಂದರೆ ಇವಾಗ ಸದ್ಯಕ್ಕೆ ಸ್ಟಕ್ ಆಗಿದೆ. 29ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ರಿ ಅಲ್ವಾ, ಅವ್ರಿಗೆ ಇದೊಂಚೂರು ಚಿಂತೆನೇ ಆಗುತ್ತೆ. ಯಾಕಂದರೆ ಈಗ ಸದ್ಯಕ್ಕಂತೂ ಆ ಹಣ ನಿಂತಿದೆ ಸ್ನೇಹಿತರೆ. 2025 2026ನೇ ಸಾಲಿನ ನೋಡಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 2 ಅಂದರೆ 4,000 ರೂಪಾಯಿ, ಮತ್ತು 2026 2027ನೇ ಕಂತಿನ ಯಾವ್ಯಾವ ತಿಂಗಳು ಕಂತಿನ ಹಣ ಬರಬೇಕು ಹೇಳಿ ಗೃಹಲಕ್ಷ್ಮಿ ಅದು. ನೋಡಿ ಸ್ನೇಹಿತರೆ, ಕೆಲವ್ರಿಗೆ ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ನೋಡಿ ಈ 3 ತಿಂಗಳು ಪ್ಲಸ್ ಆ 2 ತಿಂಗಳು ಒಟ್ಟು 5 ತಿಂಗಳು ಕಂತಿನ ಹಣ 10,000 ರೂಪಾಯಿ ಸರ್ಕಾರದಿಂದ ಬರಬೇಕು. ಅಂದರೆ 29ನೇ ಕಂತಿನ ಹಣ ಸೇರಿ ನಿಮಗೆ 29ನೇ ಕಂತಿನ ಹಣ ಬಿಡುಗಡೆ ಆಗಿರುತ್ತಲ್ಲ, ನಿಮಗೆ ಸರ್ಕಾರದಿಂದ ಒಟ್ಟು 4 ಕಂತಿನ ಹಣ ಅಂದರೆ 8,000 ರೂಪಾಯಿ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಹಾಗೂ 31ನೇ ಕಂತಿನ ಹಣ ನಿಮಗೇನಾದರೂ ಬರಬೇಕಂದ್ರೆ ನೋಡಿ, ನೀವು ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ತೋರಿಸ್ತಾ ಇದ್ರು. ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ 29 ಕಂತಿನ ಹಣ ತೊಗೊಂಡಿರ್ತೀರಾ, ಯಾವುದೇ ಕಾರಣಕ್ಕೂ ನೀವು ರೇಷನ್ ಕಾರ್ಡು ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರು ರೇಷನ್ ಕಾರ್ಡು ಓನರ್ ಇರ್ತಾರಲ್ಲ, ಅಂದರೆ ಆ ಮನೆಯ ಒಡತಿ ಅವರು ತೀರೋಗಿದ್ದರೆ ನೋಡಿ ಅದನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕೇ ಹೊರತು ಸುಮ್ಮನೆ ಹೋಗಿ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವೇನಾದರೂ ಸುಮ್ಮನೆ ಅಪ್ಡೇಟ್ ಏನಾರು ಮಾಡ್ಸೋಕ್ಕೆ ಹೋದರೆ ಖಂಡಿತವಾಗ್ಲೂ ನೀವು ಪ್ರತಿ ತಿಂಗಳು ಅಲ್ಲ ಅಂದರೂ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯ 1 ಕಂತು ಅಥವಾ 2 ಕಂತಿನ ಹಣ ತಗೋತಾ ಇದ್ದೀರಾ ಅಲ್ವಾ, ಅದು ಮಾತ್ರ ಖಂಡಿತವಾಗ್ಲೂ ನಿಮಗೆ ಬರಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಅಷ್ಟೇ, ಜೀವಿತ ಪ್ರಮಾಣ ಅವಧಿ ಪತ್ರ ಕೊಟ್ಟರೆ ಮಾತ್ರ ನಿಮಗೆ ಮುಂದಿನ ಕಂತುಗಳು ಬರುತ್ತೆ, ಮತ್ತು ಇದ್ರ ಜೊತೆಯಲ್ಲಿ ನಿಮಗೆ ಅಕ್ಕಿ ಕಾಸು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅನ್ನಭಾಗ್ಯದ ಹಣ ಏನು 2 ತಿಂಗಳದ್ದು ಸರ್ಕಾರ ಕೊಡಬೇಕಲ್ಲ,
ಆ ಹಣ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಯಾವುದೇ ಫೇಕ್ ನ್ಯೂಸ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಯಥಾ ಪ್ರಕಾರ ಹೆಂಗಿದೆಯೋ ಅದೇ ಥರ ಇರಿ. ಖಂಡಿತವಾಗ್ಲೂ ಸರ್ಕಾರ ಏನಾದರೂ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಏನು 2,000 ರೂಪಾಯಿ ತಗೋತಾ ಇದ್ದೀರಾ ಅಲ್ವಾ, 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಸರ್ಕಾರ ಕೊಡ್ತಾ ಇದೆ ಅಲ್ವಾ, ನೋಡಿ ಅದನ್ನು ನೀವು ತಗೋಬೇಕು ಅಂದರೆ ನೋಡಿ ನೀವು ಜೀವಿತ ಅವಧಿ ಪ್ರಮಾಣ ಪತ್ರನ ನಮಗೆ ಕೊಡಬೇಕು ಅಂದರೆ ಸರ್ಕಾರಕ್ಕೆ ಅಪ್ಡೇಟ್ ಮಾಡಬೇಕು ಅಂದಾಗ ಮಾತ್ರ ಅಧಿಕೃತ ಪ್ರಕಟಣೆ ಮಾಡಿದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಆಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಅದನ್ನ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ದಿರೋ ಫೇಕ್ ನ್ಯೂಸ್ ಆಗ್ತಾ ಇದ್ದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕಮೆಂಟ್ ಮಾಡಿ ಕೇಳಿದ್ರೆ ಖಂಡಿತವಾಗ್ಲೂ ಪ್ರಯೋಜನ ಇಲ್ಲ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಹೆಂಗಿದೆಯೋ ಹಂಗೆ ಇರಲಿ. ಸರ್ಕಾರ ಏನಾದರೂ ಗೃಹಲಕ್ಷ್ಮಿಯ ಹಣ ಅಥವಾ ಅನ್ನಭಾಗ್ಯದ ಹಣ ಬಿಡುಗಡೆ ಮಾಡಿದ್ರೆ ನೀವು ಫಸ್ಟು ಯಾವ್ಯಾವ ಖಾತೆಗಳನ್ನ ಕೊಟ್ಟಿದ್ದೀರೋ ಇವತ್ತವರೆಗೂ ಅದೇ ಖಾತೆಗಳಿಗೆ ಮತ್ತೆ ಜಮೆ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಮೇ ತಿಂಗಳಿಗೆ ಕಾಂಗ್ರೆಸ್ ಸರ್ಕಾರ ಬಂದು ಒಟ್ಟು 3 ವರ್ಷ ಆಗುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ, ನೋಡಿ ಇವತ್ತುವರೆಗೂ ನಾವು ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ದಂಗೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ. ಮಿಕ್ಕ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮೇಡಮ್ ಹೇಳೋದು ಇಷ್ಟೇ, ನೋಡಿ ಸರ್ಕಾರದಿಂದ ಯಾವಾಗ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗುತ್ತೋ ಆಗ ನಾವು ಒಂದು ಕ್ಷಣ ಕೂಡ ಇಟ್ಕೊಳ್ಳಲ್ಲ, ಅವರ ಖಾತೆಗಳಿಗೆ ನಾವು ನೇರವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಸಚಿವೆಯವರು ಇನ್ನೊಂದು ಮಾತು ಹೇಳಿದ್ದಾರೆ, ಹಣಕಾಸಿನ ಸಚಿವರು CM ಸಿದ್ದರಾಮಯ್ಯವರೇ ಇದ್ದಾರೆ, ಅವರು ಖಂಡಿತವಾಗ್ಲೂ ಇದ್ರ ಬಗ್ಗೆ ಹೇಳಬೇಕು. ಹೋದ ವರ್ಷ ಅಂದರೆ 2025-26ನೇ ಸಾಲಿನ ಗೃಹಲಕ್ಷ್ಮಿಯ 4,000 ರೂಪಾಯಿ ಹಣ ಅಂದರೆ 2 ಕಂತಿನ ಹಣ ಅವರು ಅದ್ರ ಬಗ್ಗೆ ಹೇಳಿ ಯಾವಾಗ ಬಿಡುಗಡೆ ಮಾಡ್ತಾರೋ ನಾವು ನಿಮಗೆ ಆ ಕ್ಷಣಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಬೇರೆ ಯಾರಾದರೂ ಖಂಡಿತ 2025ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗಿದೆ ಅಂದರೆ ಖಂಡಿತ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಸರ್ಕಾರದಿಂದ ಅಧಿಕೃತವಾಗಿ ಇವತ್ತುವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ. ನೋಡಿ ಸ್ನೇಹಿತರೆ, ಸದ್ಯಕ್ಕಂತೂ 650 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಅನ್ನಭಾಗ್ಯದ ಹಣ ಕೊಡಬೇಕು ಸರ್ಕಾರ, ಈವರೆಗೂ ಕೊಟ್ಟಿಲ್ಲ ಸ್ನೇಹಿತರೆ. ಕೊಟ್ಟರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಅಧಿಕೃತವಾಗಿ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಆದರೆ ಡೆಮೋ ಅಂದರೆ ಏನಪ್ಪ ಅಂದರೆ ನೋಡಿ, ಟ್ರೇಲರ್ಗೋಸ್ಕರ 30ನೇ ಕಂತಿನ ಹಣ 2,000 ರೂಪಾಯಿ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕೂಡ ಫೇಕ್ ನ್ಯೂಸ್ ಇದೆ ಸ್ನೇಹಿತರೆ, ಇನ್ನೂ ಬಿಡುಗಡೆ ಆಗಿಲ್ಲ. ನೋಡಿ ಸ್ನೇಹಿತರೆ, ಕೆಲವು ಯೂಟ್ಯೂಬರ್ಸ್ಗಳೇ ರೂಮರ್ ಹಬ್ಬಿಸ್ತಾ ಇರೋದು 31ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬರ್ತಾ ಇದೆ, ನೋಡಿ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಖಂಡಿತವಾಗ್ಲೂ ಚೆಕ್ ಮಾಡಿದ್ದೀವಿ, ಈ ಕ್ಷಣದವರೆಗೂ ಯಾವುದೇ ರೀತಿ ಯಾವ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ. ಒಂದು ವೇಳೆ ಬಿಡುಗಡೆ ಆದರೆ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ. ಯಾರಿಗೆಲ್ಲ 29ನೇ ಕಂತಿನ ಹಣ ಬಂದಿಲ್ಲ ನೋಡಿ, ಆ ಕಂತು ಪ್ಲಸ್ 30ನೇ ಕಂತಿನ ಹಣ 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತು, 29ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆದರೆ ನೋಡಿ ನೆಕ್ಸ್ಟ್ ಡೇ 30ನೇ ಕಂತಿನ ಹಣ ಕೂಡ ನಿಮಗೆ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಖಂಡಿತ ನೆಕ್ಸ್ಟ್ ವಾರದೊಳಗಡೆ 30ನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಬಿಡುಗಡೆ ಆದರೆ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನಿಮಗೇನಾದರೂ ಈಗ 30ನೇ ಕಂತಿನ ಹಣ ಬಂದಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಒಂದು ವೇಳೆ ಬಂದಿಲ್ಲ ಅಂದರೂ ಕೂಡ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಜಿಲ್ಲೆ ಹೆಸರು ಸಮೇತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಆದಷ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ನೀವು ಎಲ್ಲೂ ಕೂಡ ಹೋಗಿ ಏನು ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದೇ ಥರ ಖಚಿತ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.